ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ಬೆಳಗಾವಿಯ 400 ಕೋಟಿ ರೂಪಾಯಿ ದರೋಡೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಬಗೆದಷ್ಟು 400 ಕೋಟಿ ದರೋಡೆ ರಹಸ್ಯ ಬಯಲಾಗ್ತಾ ಇದೆ. ಗೋವಾ, ಕರ್ನಾಟಕ ಹಾಗೂ ಮಹಾರಾಷ್ಟದ ಲಿಂಕ್ ಹೊಂದಿದ್ದಂತಹ ಕೇಸ್ ಈಗ ಗುಜರಾತಿಗೂ ವ್ಯಾಪಿಸಿದೆ. ರಾಬರಿ ಹಣದ ಹಿಂದೆ ರಾಜಕೀಯ ವ್ಯಕ್ತಿ ನಂಟಿರುವಂತಹ ಅನುಮಾನ ಮೂಡಿದೆ. ಅನಾಮಿಕ ಗುಜರಾತ್ ರಾಜಕಾರಣಿ ಬ್ಲಾಕ್ ಅಂಡ್ ವೈಟ್ ದಂಧೆ ಮಾಡ್ತಾ ಇದ್ನ ಅನ್ನುವಂಥ ಪ್ರಶ್ನೆ ಹುಟ್ಟಿಕೊಂಡಿದೆ. ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಆಡಿಯೋ ಒಂದು ವೈರಲ್ ಆಗಿದ್ದು ಹಲವು ಅನುಮಾನಗಳನ್ನು ಹುಟ್ಟಿಹಾಕಿದೆ. ಬೆಳಗಾವಿಯ 400 ಕೋಟಿ ರೂಪಾಯಿ ರಾಬರಿ ಆಗಿದ್ದು ಎಂಎಲ್ಸಿ ಎನ್ ರವಿಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ಇದರ ಹಿಂದೆ ವಿರಾಟ್, ವಿಶಾಲ್ ನಾಯ್ಡು ಇದ್ದಾರೆ. ಸೈಯದ್ ಹಜಾರೆ ಬಿಸಿನೆಸ್ ನಡೆಸ್ತಾ ಇದ್ದು ಅವರು ಲಾರಿ ಮೂಲಕವೇ ಹಣ ಕಳುಹಿಸಿದ್ದಾರೆ. ನಾಸಿಕ್, ಗೋವಾ, ಕರ್ನಾಟಕ ಮೂಲಕ ತಿರುಪತಿಗೆ ಹಣ ಕಳಿಸ್ತಾ ಇದ್ರು. ಈ 400 ಕೋಟಿ ಹಣ ಕಾಂಗ್ರೆಸ್ಗೆ ಸೇರಿದ್ದು ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಹೇಳಿದ್ದಾರೆ ಅಂತ ಎಂಎಲ್ಸಿ ಎನ್ ರವಿಕುಮಾರ್ ಹೇಳಿದ್ದಾರೆ. ಆ ಒಂದು ಟ್ರಾನ್ಸ್ಪೋರ್ಟ್ ಮಾಡತಕ್ಕಂತ ಸೈಯದ್ ಅಜರ್ ಮೂಲಕ ಈ ಹಣವನ್ನ ಟ್ರಾನ್ಸ್ಪೋರ್ಟ್ ಮಾಡಿದ್ದಾರೆ ಅನ್ನುವಂತ ವಿಷಯ ಈಗ ಗೊತ್ತಾಗಿರ್ತಕ್ಕಂಥದ್ದು. ಭಿವಂಡಿ ಅಂತೇಳಿ ಒಂದು ಪ್ರದೇಶ ಇದೆ ಮಹಾರಾಷ್ಟ್ರದಲ್ಲಿ, ಅಲ್ಲಿಂದ ಇದು ಹೊರಟಿದೆ. ಅರ್ಜಿತ್ ಅನ್ನುವಂಥವನು ದುಬೈನಲ್ಲಿ ಡ್ರಗ್ ಸಪ್ಲೈಯರ್ ಈಗ ಅರೆಸ್ಟ್ ಆಗಿದ್ದಾನೆ. ಅವನದು ಕೂಡ ಈ ಒಂದು ಹಣವನ್ನ ಟ್ರಾನ್ಸ್ಪೋರ್ಟ್ ಮಾಡೋದ್ರಲ್ಲಿ, ಆಮೇಲೆ ಈ ಗೋವಾ ಮೂಲಕ ಈ ಒಂದು ಏನು ಚಾರ್ಲಾ ಘಾಟ್ ಅಂತ ಏನು ಪ್ರದೇಶದಲ್ಲಿ ಹಣ ವರ್ಗಾವಣೆ ಆಗಿದೆ, ಅಲ್ಲಿಂದ ಹೊರಟೋಗಿದೆ ಅಂತ ಏನು ಹೇಳ್ತಾ ಇದ್ದಾರೆ. 400 ಕೋಟಿ ಯಾರದ್ದೇ ಇರಲಿ ತನಿಖೆ ಆಗಲಿ ಅಂತ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಮೋದಿ ಅವರು ಡಿಮಾನಿಟೈಸೇಷನ್ ಅಂತ ಹೇಳಿದ್ರು. ಬಿಜೆಪಿ ಎಂಎಲ್ಸಿ ತಿರುಪತಿಗೆ ಹೋಗ್ತಿತ್ತು ಅಂದಿದ್ದಾರೆ. ಬಿಜೆಪಿ ನಾಯಕರಿಗೆ ಹಣದ ಬಗ್ಗೆ ಹೇಗೆ ಗೊತ್ತಾಯಿತು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ. ನಿನ್ನೆ ಅದು ಯಾರ್ದು ಏನು ಅಂತ ಗೊತ್ತಿಲ್ಲ, ಆಯ್ತಾ. ನನ್ನ ಪ್ರಶ್ನೆ ಇಷ್ಟೇ, ನಿನ್ನೆ ತಮ್ಮ ಸುದ್ದಿವಾಹಿನಿಗಳಲ್ಲಿ ಬಂದು ಪ್ರಕಟವಾಗಿದ್ದಂತಹ ವರದಿ ಪ್ರಕಾರ ಒಂದು ಗುಜರಾತ್ ಲಿಂಕ್ ಇದೆ, ಮಹಾರಾಷ್ಟ್ರ ಲಿಂಕ್ ಇದೆ, ಗೋವಾ ಲಿಂಕ್ ಇದೆ. ಮೂರರಲ್ಲೂ ಕೂಡ ಯಾರ ಸರ್ಕಾರ ಇರೋದು? ಗುಜರಾತ್ನಲ್ಲಿ ಬಿಜೆಪಿ ಸರ್ಕಾರ 25 ವರ್ಷದಿಂದ ಇದೆ. ಕಳೆದ 10-15 ವರ್ಷದಿಂದ ಮಹಾರಾಷ್ಟ್ರದಲ್ಲೇ ಅವ್ರ ಸರ್ಕಾರ ಇದೆ. ಗೋವಾನಲ್ಲಿ ಕೂಡ ಅದೇ ಪರಿಸ್ಥಿತಿ. ಈಗ ಇವೆಲ್ಲನೂ ಕೂಡ ಹೇಗೆ ಸರ್ಕಾರದ ಕೆಳಗಡೆ ನಡೀತಾ ಇದೆ? ಅದು ಯಾರ್ದಿದೆ ಅಂತ ತನಿಖೆ ಆಗಲಿ. ಕಾಂಗ್ರೆಸ್ ಇದ್ರೆ 400 ಕೋಟಿ ರೂಪಾಯಿ ದರೋಡೆ ಕೇಸ್ ಬಗ್ಗೆ ವಿಜಯಪುರದಲ್ಲಿ ಶಾಸಕ ಯತ್ನಾಳ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ದರೋಡೆ ಪ್ರಕರಣಗಳು ಕಾಮನ್ ಆಗಿದೆ. ರಾಜ್ಯದಲ್ಲಿ ಈಗಾಗಲೇ ಶಾಂತಿ ಸುವ್ಯವಸ್ಥೆ ಹದಗೆಟ್ಟಿದೆ. ಕಾನೂನು ಹದಗೆಟ್ಟಿರೋದಕ್ಕೆ ಬೆಳಗಾವಿ ದರೋಡೆ ಉತ್ತಮ ಉದಾಹರಣೆಯಾಗಿದೆ ಅಂತ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹಿಂದೂಗಳ ನೋಡ್ಬೇಕದು ಏನೋ ಪೊಲೀಸ್ ಇಲಾಖೆ ಗೊತ್ತಾ, ಅವರು ಎಲ್ಲ ಮಾಹಿತಿ ತೆಗಿತಾರ. ಇದು ಯಾರ ರೊಕ್ಕದ ಏನದ, ಅದು ಏನು 500 ನೋಟ್ ಅದೋ 2000 ನೋಟ್ ಅದೋ, ಅದು ಎಲ್ಲಿಗೆ ಒಯ್ಲಾಕತ್ತಿದ್ರು. ಇದು ಬಹಳ ದೊಡ್ಡ ಹಗರಣ ದರೋಡೆ ಆಗಿದೆ ಅಂತ ಹೇಳ್ತಾರೆ. ಕರ್ನಾಟಕದಾಗ ದರೋಡೆ, ಕೊಲೆ, ಸುಲಿಗೆ, ಹಿಂದೂಗಳ ಹೆಣ್ಮಕ್ಳ ಮೇಲೆ ಅತ್ಯಾಚಾರ, ದಲಿತ ಹೆಣ್ಮಕ್ಳ ಮೇಲೆ ಅತ್ಯಾಚಾರ, ಈ ಸರ್ಕಾರ ಇರುತ್ತಾನ ಈ ರಾಜ್ಯದಲ್ಲಿ ಶಾಂತಿ ಸುರಕ್ಷತೆ ಕಠಿಣವಾದಂತ ಕಾನೂನುಗಳು ಜಾರಿ ಆಗುವುದಿಲ್ಲ. ಅದಕ್ಕಿಂತ ದರೋಡೆ ಪರೋಡೆ ಎಕ್ದಮ್ ಈಜಿ ಆಗ್ಲಕತ್ತ. ಯಾಕಂದ್ರೆ ಬೆಂಗಳೂರು ಹಾಡಾಗಲೇ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿದ್ರು, ಏನೂ ಆಗಲಿಲ್ಲ. ಹಿಂಗ ಕರ್ನಾಟಕದಲ್ಲಿ ಕಾನೂನು ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟೋಗಿದೆ. ಆ ಹದಗೆಟ್ಟದ ಉದಾಹರಣೆ ಅಂದ್ರೆ ಬೆಳಗಾವದಲ್ಲಿ 400 ಕೋಟಿ ಇತ್ತು, 800 ಕೋಟಿ ಇತ್ತು, ಇನ್ನೂ ತನಿಖೆ ಆಗಿಲ್ಲ. ಅದನ್ನ ಇಡಿ ಕೊಡಬೇಕು, ಸಿಬಿಐ ಕೊಡಬೇಕು. ಅವ್ರು ಯಾರದಾರ 400 ಕೋಟಿ ರಾಬರಿ ಕಾಂಗ್ರೆಸ್ಗೆ ಸೇರಿದ್ದು ಅನ್ನುವಂಥ ಮಹಾರಾಷ್ಟ್ರ ಸಿಎಂ ಆರೋಪಕ್ಕೆ ಮಂಡ್ಯದಲ್ಲಿ ಸಚಿವ ಎನ್ ಚೆಲುವರಾಯಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ. ದರೋಡೆ ಕುರಿತು ಸಂಪೂರ್ಣ ತನಿಖೆ ಆಗಲಿ, ಇಡಿ, ಸಿಬಿಐ ಕೂಡ ಅವರದ್ದೇ ಇದೆ. 2,000 ರೂಪಾಯಿ ನೋಟು ಸೇರಿ ಎಲ್ಲದರ ಬಗ್ಗೆ ತನಿಖೆ ಮಾಡಲಿ. ಸಿಬಿಐ ನಮ್ಮ ಕೈಯಲ್ಲಿದೆ, ಸರಿಯಾದ ತನಿಖೆ ಮಾಡಿಸಿ ಅಂತ ತಿರುಗೇಟು ಕೊಟ್ಟಿದ್ದಾರೆ. ತನಿಖೆ ಆಗಲಿ, ಯಾರು ಬೇಡ ಅಂತಾರೆ. ಅವ್ರದ್ದೇ ಸಿಬಿಐ, ಇಡಿ, ಐಟಿ ಎಲ್ಲ ಇದೆ. ತನಿಖೆ ಮಾಡಬೇಕು. 2,000 ರೂಪಾಯಿ ನೋಟು ಇವೆಲ್ಲ ತನಿಖೆ ಆಗಬೇಕು. ಮೊನ್ನೆ ಸಿಬಿಐನವ್ರು ಪತ್ರ ಬರೆದ್ರೆ ನಮ್ಮ ಕೈಯಲ್ಲಿ ತನಿಖೆ ಮಾಡೋಕ್ಕಾಗಲ್ಲ,
ನೀವೇ ಎಲ್ಲ ಮೆನ್ಗಳನ್ನ ಕೊಡಬೇಕು, ಸ್ಟಾಫ್ಗಳು ಕೊಡಬೇಕು ಅಂತ. ಈಗ ಮಾತಾಡ್ತಾರೆ ಬಿಜೆಪಿಯವರು, ಜೆಡಿಎಸ್ ಅವರು ಸಿಬಿಐ ಕೊಡಿ ಅಂತ. ಸಿಬಿಐನವರು ಕೊಟ್ಟಿರೋದನ್ನೇ ಕಂಪ್ಲೀಟ್ ಮಾಡೋಕ್ಕಾಗ್ತಾ ಇಲ್ಲ, ಮತ್ತೆ ಕೊಟ್ಟರೆ ನಾವು ಮಾಡ್ಲಿಕ್ಕಾಗಲ್ಲ ಅಂತ ಪತ್ರ ಬರ್ತಾರೆ ಈ ದೇಶದಲ್ಲಿ. ಸೊ ಅವರು ಏನಪ್ಪಾ ಅಂದ್ರೆ ಅವರು ರಾಜಕೀಯಕ್ಕೆ ಏನ್ ಬೇಕು ಇನ್ನು 400 ಕೋಟಿ ರಾಬರಿ ಬಗ್ಗೆ ಪ್ರತಿಕ್ರಿಯೆ ನೀಡಿದಂತ ಕೋಲಾರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಬಿಎಸ್ ಸುರೇಶ್, ದುಡ್ಡು ಯಾರದ್ದು, ಅದರಲ್ಲಿ ಕಾಂಗ್ರೆಸ್ ಅಂತ ನೋಟ್ ಮೇಲೆ ಬರೆದಿದ್ಯಾ, ಆಪಾದನೆ ಮಾಡೋದಕ್ಕೆ ಸರಿಯಾದ ದಾಖಲೆ ಇರಬೇಕಲ್ವಾ, ಈಗೇನು ಎಲೆಕ್ಷನ್ ನಡೀತಾ ಇದೆಯಾ, ತನಿಖೆ ನಡೀತಾ ಇದೆ, ನಡೀಲಿ ನೋಡೋಣ ಅಂದಿದ್ದಾರೆ. ಬಿಜೆಪಿಯವರು ಅಸಹಾಯಕರಾಗಿ 400 ಕೋಟಿ ರಾಬರಿ ಪ್ರಕರಣದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಎಳೆತರ್ತಾ ಇದ್ದಾರೆ ಅಂತ ಸಚಿವ ಮಾಂಕಾಳ್ ವೈದ್ಯ ವಾಗ್ದಾಳಿ ನಡೆಸಿದ್ದಾರೆ. ಕಾರವಾರದಲ್ಲಿ ಮಾತಾಡಿದ್ದಾರೆ. ಬಿಜೆಪಿಯವರು ಅಸಹಾಯಕರಾಗಿ ಕಾಂಗ್ರೆಸ್ ಮೇಲೆ ಹಾಕ್ತಿದ್ದಾರೆ. ಕೇಂದ್ರದ ಬಳಿ ಇಡಿ, ಐಟಿ ಇದ್ರೂ ನಿಷ್ಕ್ರಿಯರಾಗಿದ್ದಾರೆ. ಬಿಜೆಪಿ ಸರ್ಕಾರ ಈ ದೇಶ ನಡೆಸ್ತಾ ಇದ್ದಾರಾ ಇಲ್ಲವೋ ಅಂತ ಮಾಂಕಾಳ್ ವೈದ್ಯ ಪ್ರಶ್ನೆ ಮಾಡಿದ್ದಾರೆ. ಫಸ್ಟ್ ರಾಬರಿ ಅಂದ್ರೆ ಆದದ್ದಾದ್ರೆ ಅಷ್ಟು ದೊಡ್ಡದು ಆಗಲಿಲ್ಲ ಅಂದೇಳಿ ನಮ್ಮ ಯಾರು ಬೆಳಗಾವಿ SP ಅವರೇ ಡೀಟೇಲ್ಸ್ ಕೊಟ್ಟರೆ ಆದದ್ದಾದ್ರೆ ನಳಿ ಕಾಂಗ್ರೆಸ್ನವ್ರದ್ದು ಅಂದೇಳಿ ಇವ್ರು ಬಿಜೆಪಿಯವ್ರು ಹೇಳ್ತಾ ಇದಾರಲ್ಲ, ಇವ್ರ ಹತ್ರ ಏನು ಇಡಿ, ಇನ್ಕಮ್ ಟ್ಯಾಕ್ಸು ಅಥವಾ ಇವ್ರ ಹತ್ರ ಇದು ಇಲ್ವಾ, ಶಕ್ತಿ ಇಲ್ಲೇನ್ರಿ, ಕಳ್ಕೊಂಡಿದ್ ನಿಷ್ಕ್ರಿಯ ಆಗಿದ್ಯಾ ಬಿಜೆಪಿ ಗವರ್ಮೆಂಟ್? ಸಿಎಂ ಆಪ್ತ ಜಮೀರ್ ಅಹಮದ್ ಖಾನ್ ಮತ್ತೆ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿದ್ದಾರೆ. ಸಿಎಂ ಕುರ್ಚಿ ಮೇಲೆ ಟಗರು ಕುಳಿತಿದೆ. 2028ರವರೆಗೂ ಸಿಎಂ ಕುರ್ಚಿ ಖಾಲಿ ಆಗಲ್ಲ ಅಂತ ದಾವಣಗೆರೆಯಲ್ಲಿ ಸಚಿವ ಜಮೀರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿಕೆಶಿ ಸಿಎಂ ಆಗಬೇಕು ಅಂತ ನಾನು ಬಯಸ್ತೇನೆ, ಆದರೆ ಸಿಎಂ ಕುರ್ಚಿ ಸದ್ಯಕ್ಕೆ ಖಾಲಿ ಇಲ್ಲ ಅಂತ ಜಮೀರ್ ಹೇಳಿದ್ದಾರೆ. ಖಾಲಿಯಲ್ಲಿದೆ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಂತ ನಾವು ಬಯಸ್ತೀವಿ, ಅವರು ಮುಖ್ಯಮಂತ್ರಿ ಆಗ್ಬೇಕಂತ. ಅಂದ್ರೆ ಆ ಕುರ್ಚಿ ಖಾಲಿಯಲ್ಲಿದೆ. ಈಗ ಖಾಲಿ ಇದ್ರೆ ತಾನೇ ನಾವು ಚರ್ಚೆ ಮಾಡಬೇಕಾಗಿರೋದು. ಈಗ ಸಿದ್ದರಾಮಯ್ಯ ಕುರ್ಚಿಯಲ್ಲಿ ಕೂತಿದ್ದಾರೆ, ಅವ್ರು ಬದಲಾವಣೆ ಮಾಡಬೇಕಾದ್ರೆ ನಮ್ಮಿಂದ, ಜಬ್ಬಾರಣ್ಣದಿಂದ, ಖಾದ್ರಿಯಿಂದ ಸಾಧ್ಯ ಇಲ್ಲ, ಹೈಕಮಾಂಡ್ನಿಂದ ಮಾತ್ರ ಸಾಧ್ಯ. ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ತೀರ್ಮಾನ ಮಾಡಬೇಕಾಗಿರೋದು. ನಾವು ಹೈಕಮಾಂಡ್ ಏನ್ ತೀರ್ಮಾನ ತಗೊಂಡು ಅದೆಲ್ಲ ನಾವು ಬದ್ಧ. ಅವ್ರು ಗೆರೆ ಹಾಕಿದ್ ಗೆರೆ ಡಾಟಲ್ಲ, ನಾವ್ ಹೇಳ್ತಿರಲ್ಲ ಗೆರೆ ಹಾಕಿದ್ ಗೆರೆ ಡಾಟಲ್ಲ. ಈಗ ಸದ್ಯಕ್ಕೆ ನಾನೇನಂದೆ, ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಇದೆಲ್ಲ ಯಾವಾಗ ಚರ್ಚೆ ಖಾಲಿ 28ವರೆಗೂ ಖಾಲಿ ಆಗಂಗಿಲ್ಲ. ಅದು ಅದ್ರಲ್ಲಿ ಟಗರ್ ಕೂತಿರೋದು, ಅದ್ರಲ್ಲಿ ಯಾರು ಕೂತಿರೋದು? ಟಗರ್ ಕೂತಿರೋದು. ಅದ್ರಲ್ಲಿ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಂತ ನಾವು ಬಯಸ್ತೀವಿ, ಅವರು ಮುಖ್ಯಮಂತ್ರಿ ಆಗ್ಬೇಕಂತ. ಅಂದ್ರೆ ಆ ಕುರ್ಚಿ ಖಾಲಿಯಲ್ಲಿದೆ. ಈಗ ಖಾಲಿ ಇದ್ರೆ ತಾನೇ ನಾವು ಚರ್ಚೆ ಮಾಡಬೇಕಾಗಿರೋದು. ಈಗ ಸಿದ್ದರಾಮಯ್ಯ ಕುರ್ಚಿ